ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಶಾಲೆಯ ಶಿಕ್ಷಕರೇ, ಶಿಕ್ಷಕ ಬಂಧುಗಳೇ ಹಾಗೂ 10ನೇ ತರಗತಿಯ ಹಾಗೂ ನನ್ನ ಭೇಟಿಯ 10ನೇ ತರಗತಿಯ ಇದು ಪ್ರಸಕ್ತ ಶೈಕ್ಷಣಿಕ ವರ್ಷದ 24-25ನೇ ಸಾಲಿನ ಮೊದಲ ಪೋಷಕರ ಸಭೆಯಾಗಿದೆ. ಈ ಒಂದು ಮೊದಲ ಸಭೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಪೋಷಕರು ಈ ಒಂದು ಸಭೆಗೆ ಹಾಜರಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ತುಂಬಾ ನಮಗೆಲ್ಲ ಕೂಡ ಸಂತೋಷವನ್ನು ಮಾಡಿದೆ. ಈ ಒಂದು ಸಭೆಯನ್ನು ನಾವು ಪ್ರಾರಂಭದಲ್ಲಿ ಸಾಮಾನ್ಯ ನಿಮಗೆ ಗೊತ್ತಿರ್ಬೋದು, ಯಾಕೆಂದ್ರೆ ಇರ್ತಕ್ಕಂಥ ಪೋಷಕರ ಮಕ್ಕಳು ಈ ಹಿಂದೆಯೂ ಕೂಡ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದು ಹಲವಾರು ಬಾರಿ ಇಂತಹ ಪೋಷಕ ಸಭೆಗಳಲ್ಲಿ ಭಾಗಿಯಾಗಿರ್ತೀರಾ. ಆದಾಗ್ಯೂ ಕೂಡ ಇದು ಪ್ರಸಕ್ತ ಶೈಕ್ಷಣಿಕ ವರ್ಷದ ಜೂನ್ ತಿಂಗಳಲ್ಲೇ ಯಾಕೆ ನಾವು ಈ ಒಂದು ಸಭೆಯನ್ನ ಇಷ್ಟು ಅರ್ಜೆಂಟ್ ಆಗಿ ಕರೆದ್ವಿ ಅನ್ನೋದ್ರ ಒಂದು ಹಿನ್ನೆಲೆಯನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ. ಆತ್ಮೀಯ ಪೋಷಕ ಬಂಧುಗಳೇ, 24-25ನೇ ಸಾಲನ್ನ ನಮ್ಮ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತ ಡಿಕ್ಲೇರ್ ಮಾಡಿದೆ. ಅಂದ್ರೆ ಈ ಹಿಂದೆ ಕೋವಿಡ್ ಬಂದ ನಂತರ ಕಲಿಕಾ ಚೇತರಿಕೆ ವರ್ಷ ಅಂತ ಮಾಡಿದ್ರು, ಆಮೇಲೆ ಅಭ್ಯಾಸ ಚಟುವಟಿಕೆಗಳ ಬಲವರ್ಧನೆ ವರ್ಷ ಅಂತ ಮಾಡಿದ್ರು, ಆಮೇಲೆ ಕಲಿಕಾ ಬಲವರ್ಧನೆ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ವರ್ಷದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅದಕ್ಕೆ ಸೀಮಿತಗೊಳಿಸಿದ್ರು. 24-25ನೇ ಸಾಲನ್ನ ಶೈಕ್ಷಣಿಕ ಬಲವರ್ಧನೆ ಅಂದ್ರೆ ಶೈಕ್ಷಣಿಕವಾಗಿ ಮಕ್ಕಳೊಂದಿಗೆ ಶಿಕ್ಷಕರು ಕೂಡ ಹೆಚ್ಚು ಹೆಚ್ಚು ಶೈಕ್ಷಣಿಕ ಜ್ಞಾನವನ್ನ ಪಡ್ಕೊಂಡು ಅದನ್ನ ಮಕ್ಕಳನ್ನ ನಾವು ಶೈಕ್ಷಣಿಕವಾಗಿ ಹೆಚ್ಚು ಮುನ್ನಡೆಗೆ ತರಬೇಕು ಅಂತಕ್ಕಂಥದ್ದು ಇಲಾಖೆಯ ಒಂದು ಉದ್ದೇಶ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಯಾಕೆ ನಾವು ಹಾಗಾದ್ರೆ ಇಷ್ಟು ದಿನ ಏನು ಶೈಕ್ಷಣಿಕವಾಗಿ ಯಾರು ಕೂಡ ಏನು ಬಲವರ್ಧನೆ ಗೊತ್ತಿಲ್ವಾ ಅಂತಂದ್ರೆ, ಪ್ರತಿ ವರ್ಷ SSLC ಎಕ್ಸಾಮು ನಡೀತಾ ಇದ್ದಂತಹ ರೀತಿನೇ ಬೇರೆ. ಕಳೆದ ವರ್ಷ ಅಂದ್ರೆ 23-24ನೇ ಸಾಲಿನಿಂದ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಇಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು, ಏಡೆಡ್ ಶಾಲೆಗಳಾಗಿರ್ಬೋದು, ಅನ್ಏಡೆಡ್ ಶಾಲೆಗಳಾಗಿರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಯಾವಾಗಲೂ ಕೂಡ ಎಷ್ಟೇ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟರೂ ಕೂಡ ಸರ್ಕಾರಿ ಶಾಲೆಯ ಮಕ್ಕಳ ಒಂದು ಫಲಿತಾಂಶ ಸ್ವಲ್ಪ ಕಡಿಮೆ ಬೀಳ್ತಾರೆ. ಇದಕ್ಕೆ ಹಲವಾರು ರೀತಿಯಲ್ಲಿ ಎಲ್ಲ ಕೂಡ ಚರ್ಚೆ ಮಾಡಿ ಏನು ಅಂತಂದ್ರೆ, ಯಾವ ಮಕ್ಕಳು ಪ್ರಾಮಾಣಿಕವಾಗಿ ಮೊದಲಿಂದ ಕಡೆಯವರೆಗೂ ಅವರು ಪ್ರಯತ್ನವನ್ನ ಪಡ್ತಾರೆ, ಕಲಿಕೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ, ಅವರಿಗೆ ಮಾತ್ರ ಒಳ್ಳೆಯ ಫಲಿತಾಂಶ ಬರಲಿ ಮತ್ತೆ ಉಳಿದ ಮಕ್ಕಳು ಕೂಡ ಎಚ್ಚರಗೊಳ್ಳಿ ಅನ್ನೋ ಒಂದು ಧ್ಯೇಯೋದ್ದೇಶದೊಂದಿಗೆ ಈ ವರ್ಷ ಏನ್ ಮಾಡಿದ್ದಾರೆ ಅಂತಂದ್ರೆ, ಎಲ್ಲಾ ಮಕ್ಕಳು ಕೂಡ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಶಾಲೆಯಲ್ಲಿ 3 ಜನ ಮಕ್ಕಳು ಡಿಸ್ಟಿಂಕ್ಷನ್ ಬಂದ್ರು, ಅಂದ್ರೆ ಅತ್ಯುನ್ನತ ಶ್ರೇಣಿ ಅಂದ್ರೆ 85% ಗಿಂತಲೂ ಕೂಡ ಹೆಚ್ಚಿನ ಒಂದು ಶ್ರೇಣಿಯನ್ನು ಪಡ್ಕೊಂಡ್ರು. ಆ ಮಕ್ಕಳೆಲ್ಲ ಕೂಡ ನಿಮ್ಗೆ ಹೇಳಿದ್ದಾರೆ. ಮತ್ತೆ ಈಗ ಇರ್ತಕ್ಕಂಥ ಮಕ್ಕಳು ಕೂಡ ನಿಮ್ಗೆ ಅದ್ರ ಬಗ್ಗೆ ಅರಿವನ್ನ ಮೂಡಿಸಿರ್ಬೋದು. CC ಕ್ಯಾಮ್ರಾ ಇರುತ್ತೆ ಅಂತಂದ್ರೆ ಪ್ರತಿಯೊಂದು ರೂಮ್ಗೂ ಕೂಡ ಮೊದಲೇನ್ ಮಾಡ್ತಾ ಇತ್ತು ಅಂತಂದ್ರೆ ಕಾರಿಡಾರ್ ಅಲ್ಲಿ ಮಾತ್ರ ಕ್ಯಾಮ್ರಾ ಇರ್ತಿತ್ತು, ಮತ್ತೆ ಆಫೀಸ್ ರೂಮ್ ಅಲ್ಲಿ ಮಾತ್ರ ಕ್ಯಾಮ್ರಾ ಇರ್ತಿತ್ತು. ಈ ವರ್ಷ ಕಳೆದ ವರ್ಷದಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ರೂಮ್ಗೂ ಕೂಡ ಕ್ಯಾಮ್ರಾ ಇರುತ್ತೆ. ಬರೀ ಕ್ಯಾಮ್ರಾ ಇದ್ರೆ ಏನು ಪ್ರಯೋಜನ ಆಗಲ್ಲ ಅಂದ್ಬಿಟ್ಟು ವೆಬ್ ಕಾಸ್ಟ್ ಇದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಏನು ಕ್ರಿಕೆಟ್ ಅಲ್ಲಿ ಹಿಂಗೆ ಲೈವ್ ಟೆಲಿಕಾಸ್ಟ್ ಬರುತ್ತಲ್ಲ, ಕ್ರಿಕೆಟ್ ಆಗಿರ್ಬೋದು, ಯಾವ್ದಾದ್ರು ಒಂದು ಫಂಕ್ಷನ್ ಏನ್ ಮಾಡ್ತಾರಲ್ಲ ಆ ಥರದ ವ್ಯವಸ್ಥೆಯನ್ನ ಮಾಡಿ ಬೆಂಗಳೂರಿನಲ್ಲೇ ಕುಳಿತುಕೊಂಡು ನಿಮ್ಗೆ ಇದೆಲ್ಲ ಆಶ್ಚರ್ಯ ಆಗ್ಬೋದು. ಇಷ್ಟೊಂದು ಸಾವಿರಾರು ಶಾಲೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಬರೀತಾ ಇರ್ತಾರೆ. ಅದು ಹೇಗೆ ನೋಡೋದಕ್ಕೆ ಸಾಧ್ಯ ಅಂತಂದ್ರೆ ಅಂತ ಒಂದು ವಿನೂತನ ಕ್ರಮವನ್ನ ಫಾರ್ ದ ಫಸ್ಟ್ ಟೈಮ್. ಯಾಕೆ ಅಂತಂದ್ರೆ ಈಗ ನಮ್ಮ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ IAS ಕೇಳಾದವರು. ಯಾಕೆಂತಂದ್ರೆ ಅವರು ಕೂಡ ಬಾಲ್ಯದಿಂದಲೇ ಕೂಡ ಶಿಕ್ಷಣದಲ್ಲಿ ಸಾಕಷ್ಟು ಒಲವನ್ನ ಇಟ್ಕೊಂಡು ಹಗಲು ರಾತ್ರಿ ಅದಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಅತ್ಯುನ್ನತ ಹುದ್ದೆಯಲ್ಲಿ ಅವರು ತೊಡಗಿರ್ತಾರೆ. ಆವಾಗ ಅವರ ಒಂದು ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ, ಬೆಳೆಯುವ ಒಂದು ಪೈರು ಮೊಳಗೆಯಲ್ಲಿ ಅನ್ನೋ ಹಾಗೆ ಬಾಲ್ಯದಲ್ಲಿ ಅವರಿಗೆ ಶಿಕ್ಷಣದ ಒಂದು ಮಹತ್ವವನ್ನು ಕೊಟ್ಟು ಕಷ್ಟಪಟ್ಟು ಅವರು ಪ್ರಾಮಾಣಿಕವಾಗಿ ಓದಿದ್ರೆ ಆ ಮಕ್ಕಳು ಕೂಡ ನಮ್ಮ ಹಾಗೇನೆ ಅವರು ಒಳ್ಳೆಯ ಹುದ್ದೆಗೆ ಬರಲಿ ಅನ್ನೋ ಒಂದು ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಅವರು ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಕಾರ್ಯ ಅಂತಾನೆ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಎಷ್ಟೋ ಸಲ ಅನ್ನಿಸ್ತಾ ಇತ್ತು, ನಾವು ಕೂಡ ಅದನ್ನ ಫೇಸ್ ಮಾಡಿದ್ವಿ. ಕೆಲವು ಮಕ್ಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪ್ರಾಮಾಣಿಕವಾಗಿ ಬರೆದು ಅವ್ರ ಅಂಕಗಳನ್ನ ತಗೊಳ್ತಾ ಇದ್ರು. ಕೆಲವರು ಹೇಗೋ ಒಂದು ಇದ್ರಲ್ಲಿ ಆ ವಿಷಯವನ್ನ ಇಲ್ಲಿ ನಾವು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ, ಅದು ನೀವೇ ನಿಮ್ಮ ಮೈಂಡಿಗೆ ಅರ್ಥ ಮಾಡ್ಕೊಂಡು ಯಾವುದೋ ಒಂದು ಮೂಲಕ ಯಾವುದೋ ಒಂದು ಪ್ರಯತ್ನ
ಅದಕ್ಕೆ ಕಡಿಮೆ ಓದಿದ್ರು ಕೂಡ ಮಾರ್ಕ್ಸ್ ತಗೊಂಡಿದೆ ಅಂತ ತಮ್ಮ ಅಳಲನ್ನ ನೋಡ್ಕೊಳ್ತಾ ಇದ್ರು. ಈಗ ಅದಕ್ಕೆಲ್ಲ ಇತಿಶ್ರೀ ಆಡಿರೋ ಹಾಗೆ ಏನು ಓದ್ತಾರಲ್ಲ ಅಷ್ಟೇ. ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರು ಬರೋದಾಗ್ಲಿ ಹೇಳ್ಕೊಡೋದಾಗ್ಲಿ ಅಲ್ಲ. ಯಾಕೆಂತಂದ್ರೆ ನಾವೇ ಎಕ್ಸಾಮ್ ಡ್ಯೂಟಿಯನ್ನ ಮಾಡಿದೀವಿ. ಮಗು ಆ ಕಡೆ ಈ ಕಡೆ ತಿರುಗೋಕ್ಕೂ ಕೂಡ ಆಸ್ಪದ ಇಲ್ಲ. ಒಂದು ವೇಳೆ ತಿರುಗಿದ್ರು ಕೂಡ ನಮ್ಗೆ ಅಲ್ಲಿ ಬೆಂಗಳೂರಿಂದನೇ ಆಫೀಸರ್ಸ್ ಫೋನ್ ಮಾಡ್ತಾ ಇದ್ರು ಚೀಫ್ಗಳಿಗೆ, ನೋಡಿ ಇಂಥ ರೂಮಲ್ಲಿ, ಅಂದ್ರೆ ಪ್ರತಿ ರೂಮು ಕೂಡ ನಂಬರ್ ಆಗಿರ್ತಾರೆ. ಅಂದ್ರೆ ರೂಮ್ ನಂಬರ್ 6 ಅದು ದೊಡ್ಡದಾಗಿ ಫೋಕಸ್ ಆಗಬೇಕು. ಈಗ ಬರೀ ಹಾಗಾದ್ರೆ ಇದು ಬರೀ ಪಟ್ಟಣದ ಶಾಲೆಗಳಿಗೆ ಮಾತ್ರ ಸೀಮಿತನ ಅಲ್ಲ. ಹಳ್ಳಿನಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲಿ SSLC ಪರೀಕ್ಷಾ ಕೇಂದ್ರಗಳಿದಾವಲ್ಲ, ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ರೂಮು ಕೂಡ ಅವರು ಆ ಒಂದು ವ್ಯವಸ್ಥೆಯನ್ನ ಮಾಡಿರೋದ್ರಿಂದ ಅತ್ಯಂತ ಕಠಿಣವಾಗಿ ಎಕ್ಸಾಮ್ ನಡೀತು. ಆದರಿಗೆ ಕೂಡ ನಮ್ಮ ಶಾಲೆಯಲ್ಲಿ ಸುಮಾರು 75% ಅಷ್ಟು ಫಲಿತಾಂಶವನ್ನು ತಗೊಂಡ್ವಿ. 3 ಜನ ಮಕ್ಕಳು ಡಿಸ್ಟಿಂಕ್ಷನ್ ಬಂದ್ವಿ. ಅದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ಎಕ್ಸಾಮ್ ಅನ್ನ ಮಾಡಿದ್ರು ಕೂಡ ನಮ್ಮ ಮಕ್ಕಳು 85%ಗಿಂತಲೂ ಕೂಡ ಏನು ಹೆಚ್ಚಿನ ಫಲಿತಾಂಶವನ್ನ ತಗೊಂಡು ಪಾಸ್ ಆದ್ರು ಅಂತಂದ್ರೆ ನಿಜಕ್ಕೂ ಕೂಡ ನಾವು ಮಾಡಿರ್ತಕ್ಕಂಥ ಒಂದು ಬೋಧನೆ ಆಗಿರ್ಬೋದು, ಅವರಿಗೆ ಕೊಟ್ಟಂತಹ ಶೈಕ್ಷಣಿಕ ಮಾರ್ಗದರ್ಶನ ಆಗಿರ್ಬೋದು, ಖಂಡಿತವಾಗಿಯೂ ಕೂಡ ಅವರನ್ನ ಬಳಕೆ ಮಾಡ್ತಾರೆ. ಉಳಿದ ಮಕ್ಕಳಿಗೆ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಾವು ನಮ್ಮನ್ನ ನಾವು ಡಿಪೆಂಡ್ ಮಾಡ್ಕೊಳ್ಳೋದಲ್ಲ, ಅವರು ಎಲ್ಲ ನಾವು ಹೇಳ್ತಕ್ಕಂಥ ವಿಷಯಗಳನ್ನ ಗ್ರಾಸ್ಪ್ ಮಾಡ್ಕೊಳ್ಳೋದು, ಅಂದ್ರೆ ಅದನ್ನ ಏನೋ ಪಡ್ಕೊಳ್ಳೋದ್ರಲ್ಲಿ, ಅದನ್ನ ಅರ್ಥೈಸಿಕೊಳ್ಳಿ ಎಲ್ಲ ಅವರು ಹೇಳಿದ್ದಾರೆ. ಆ ಒಂದು ದಿಸೆಯಲ್ಲಿ ಈಗ ಇರ್ತಕ್ಕಂಥ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಷ್ಟೇ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂದ್ಬಿಟ್ಟು ನೀವು ನಮ್ಮ ಮಕ್ಕಳೇ ಓದೋಷ್ಟು ಮಕ್ಕಳೇ ಹೇಳಿದ್ರು. 4 ತಿಂಗಳು ಇದ್ದಾಗ ಮಾತ್ರ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಆ ನರಸಿಂಹರಾಜು ಕೇವಲ 1.5-2 ತಿಂಗಳು ಇದ್ದಾಗ ಮಾತ್ರ ಓದೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ತಾರೆ. ಕೇವಲ 2 ತಿಂಗಳು ಮತ್ತು 4 ತಿಂಗಳು ಅಷ್ಟೊತ್ತಿಗೆ ಓದಿ ಅವರು ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂತಂದ್ರೆ ಈಗ ಈ ವರ್ಷದಲ್ಲಿ ನಮ್ಮ ಕೈ ಕೆಳಗೆ ಇರ್ತಕ್ಕಂಥ ಮಕ್ಕಳು ಈಗ ಯಾಕೆ ಅದು ಆ ಪ್ರಯತ್ನವನ್ನು ಮಾಡಬಾರ್ದು? ಹಾಗೆ ಮಾಡಿದ್ದೇ ಆದ್ರೆ ಮಕ್ಕಳೇ ನಿಜವಾಗಿ ಕೂಡ ಎಲ್ಲ ಮಕ್ಕಳು ಕೂಡ ಡಿಸ್ಟಿಂಕ್ಷನ್ ಬರ್ಬೋದು, ಎಲ್ಲ ಮಕ್ಕಳು ಕೂಡ ಫಸ್ಟ್ ಕ್ಲಾಸ್ ಬರ್ಬೋದು. ಆ ಒಂದು ಪ್ರಯತ್ನವನ್ನ ನೀವು ಖಂಡಿತ ಮಾಡಬೇಕು. ಹಾಗಾದ್ರೆ ಇಲ್ಲಿ ಬರೀ ನಾವು ಮಕ್ಕಳಿಗೆ ಹೇಳ್ತಾ ಹೋದ್ರೆ ಮತ್ತೆ ನಿಮ್ಮ ಪೋಷಕರದ್ದು ಏನು ಜವಾಬ್ದಾರಿಗಳು, ಅವರ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಮಾತಾಡಬೇಕಾಗುತ್ತೆ. ಪ್ರೀತಿಯ ಪೋಷಕರೇ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ಸಮಾಜ, ಒಂದು ದೇಶ ಶೈಕ್ಷಣಿಕವಾಗಿ ಪ್ರಗತಿಯನ್ನ ಸಾಧಿಸಬೇಕು ಅಂತಂದ್ರೆ, ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜ ಶೈಕ್ಷಣಿಕವಾಗಿ ಬೆಳಿಬೇಕು ಅಂತಂದ್ರೆ ಒಂದು ಸಮಾಜದಲ್ಲಿ ಶಿಕ್ಷಕ, ಪೋಷಕ, ವಿದ್ಯಾರ್ಥಿ ಈ ಮೂವರು ಕೂಡ ಒಂದು ಟ್ರಯಾಂಗಲ್, ತ್ರಿಕೋನದಲ್ಲಿ ನಿಮಗೆ ಗೊತ್ತಿರ್ಬೋದು, 3 ಆಂಗಲ್ ಸೇರಿದ್ರೆ ಹಿಂಗೆ ಒಂದು ತ್ರಿಭುಜ ಆಗುತ್ತಲ್ಲ. ಒಂದು ಆರೋಗ್ಯ ಸಮಾಜಕ್ಕೆ ಈ ಮೂವರು ಕೂಡ ತುಂಬಾ ಕಾರಣಕರ್ತರಾಗ್ತಾರೆ. ಕೆಲವೊಮ್ಮೆ ಏನಾಗ್ತಾರೆ, ಬರೀ ಶಿಕ್ಷಕರೇ ನಾವು ಹೇಳ್ತಿರ್ತೀವಿ, ಮತ್ತೆ ನಮ್ಮ ಶಾಲೆಯಲ್ಲಿ ಎಲ್ಲ ಭಾಷಾ ಶಿಕ್ಷಕರಿದ್ದಾರೆ, ಮತ್ತೆ ಕಂಪ್ಯೂಟರ್ ಶಿಕ್ಷಣ ಇದೆ, ಮತ್ತೆ ಮ್ಯೂಸಿಕ್ ಶಿಕ್ಷಣ ಇದೆ, ಫಿಸಿಕಲ್ ಎಜುಕೇಶನ್ ಇದೆ. ಈಗ ದೊಡ್ಡ ಇಷ್ಟು ದಿನ ನಮ್ಮ ಕೊರಗೇನಾಗಿತ್ತು ಅಂತಂದ್ರೆ ಕಾಂಪೌಂಡ್ ಇರಲಿಲ್ಲ. ಆ ಕಾಂಪೌಂಡ್ ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಿದೆಯಲ್ಲ, ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದೂ ಕೂಡ ಮೇನ್ ಡೋರೇ ಇಲ್ಲ ಅಂತಂದ್ರೆ ಹಿಂಗೆ ಆಗುಂತವರು ಕಳೆದು ಬರ್ತಾರಲ್ಲ, ಆ ಒಂದು ವ್ಯವಸ್ಥೆ ಇತ್ತು. ನಮ್ಮ ಮುಖ್ಯ ಶಿಕ್ಷಕರ ಮಹದಾಸೆಯೊಂದಿಗೆ ಮತ್ತೆ ನಮ್ಮ ಮುಖ್ಯ ಶಿಕ್ಷಕರ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಮತ್ತು ಹಲವಾರು ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆಲ್ಲ ನಾವು ಮನವಿಗಳನ್ನ ಕೊಟ್ಟು ಅವರ ಇರುವಿಕೆಯಲ್ಲಿ ಪ್ರಸ್ತುತ ವರ್ಷ ನಮ್ಮ ಶಾಲೆಗೆ ಭದ್ರವಾಗಿರ್ತಕ್ಕಂಥ ಕಾಂಪೌಂಡ್ ಆಗಿದೆ. ಇನ್ನು ಯಾರೇ ದಾರಿನಲ್ಲಿ ಇರ್ತಕ್ಕಂಥ ಯಾರೇ ಮಕ್ಕಳಾಗಿರ್ಬೋದು ಅಥವಾ ಆಗಂತಕ ವ್ಯಕ್ತಿಗಳು ಯಾರು ಕೂಡ ನಮ್ಮ ಕಾಂಪೌಂಡ್ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಈ ಒಂದು ವ್ಯವಸ್ಥೆ ಆಗಿದೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಪೋಷಕರಾಗಿದ್ದವರು ನಿಮ್ಮ ಮಕ್ಕಳ ಬಗ್ಗೆ ತುಂಬಾ ಎಚ್ಚರಿಕೆಯನ್ನ ತಗೊಳ್ಳಿ. ಎಚ್ಚರಿಕೆ ಅಂತಂದ್ರೆ ಏನಿಲ್ಲ, ಆ ಮಗು, ಯಾಕಂತಂದ್ರೆ ಈಗ ಪ್ರಸ್ತುತ ಸಮಾಜದಲ್ಲಿ ಏನಾಗಿದೆ ಅಂತಂದ್ರೆ ನೀವೆಲ್ಲ ಹೇಳ್ಬೋದು, ಮಿಸ್ ನಮ್ಮ ಹತ್ರನೇ ಹೇಳ್ಕೋಬಹುದು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತೀವಿ, ಅಥವಾ ಗಾರ್ಮೆಂಟ್ಸ್ ಆಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು. ಹೌದು, ಈಗ ಅನಿವಾರ್ಯ. ಯಾಕೆಂತಂದ್ರೆ ಈಗ ಒಂದು ಆರ್ಥಿಕ ಒಂದು ಇದೇನಾಗ್ತಾ ಇದೆ ಅಂತಂದ್ರೆ ಮನುಷ್ಯನಿಗೆ ಎಷ್ಟು ದುಡಿದ್ರೂ ಕೂಡ ಸಾಕಾಗೋದಿಲ್ಲ. ಈಗ ನಮ್ಮ ಮನೆಗಳಲ್ಲೂ ಅಷ್ಟೇ, ನಮ್ಮ ಕುಟುಂಬದಲ್ಲೂ ಕೂಡ ಅಷ್ಟೇ. ಯಾಕೆ ಅಂತಂದ್ರೆ ಯಾವಾಗ ಹಳೇ ಪದ್ಧತಿ ಏನಿತ್ತಲ್ಲ, ಬರೀ ಗಂಡ್ಮಕ್ಳು ಮನೆ ಯಜಮಾನರು ಮಾತ್ರ ದುಡಿಬೇಕು, ಹೆಣ್ಮಕ್ಳು ಅಂತಂದ್ರೆ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಆರೈಕೆ ಮಾಡಬೇಕು ಅನ್ನೋ ಕಾಲ ಹೊರಟೋಯ್ತು. ಈಗ ಈಕ್ವಾಲಿಟಿ ಅಂತ ಯಾವಾಗ ಬಂತಲ್ಲ, ಲಿಂಗ ಸಮಾನತೆ ಅಂತ ಬಂತಲ್ಲ, ಗಂಡು ಹೆಣ್ಣು ಇಬ್ರು ಸಮಸಮಾನವಾಗಿ ಮನೆ ಹೊರಗೂ ದುಡಿತಾರೆ, ಮನೆ ಒಳಗೂ ದುಡಿತಾರೆ. ಈ ಒಂದು ಮನೆ ಒಳಗೂ ಹೊರಗೂ ದುಡಿತಕ್ಕಂಥ ಪೋಷಕರು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಾಗ, ಅಂದ್ರೆ ನಿಮ್ಮ ಮಕ್ಕಳಿಗೆ ಗಮನಿಸುವಾಗ ಅದೇ ಒಂದು ಪ್ರಾಮುಖ್ಯತೆಯನ್ನ ಕೊಡಿ. ನೀವು ಹೊರಗೆ ಹೋಗಿ ದುಡಿಯೋದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೋ, ನನ್ನ ಮಗ ಅಥವಾ ನನ್ನ ಮಗಳು ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಿದ್ಯಾ ಅಥವಾ ಬರ್ತಿದ್ಯಾ? ಎಷ್ಟೋ ಜನ ಪೇರೆಂಟ್ಸ್ ಬಹುಶಃ ಈಗ ಸ್ವಲ್ಪ ಅವೇರ್ನೆಸ್ ಮೂಡಿದೆ, ಆ ಥರ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ. ಈಗ ಒಂದು 2-3 ವರ್ಷದ ಹಿಂದೆ ಇದ್ದಂಥ ಪೋಷಕರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಮ್ಮ ಮಗು ದಿನಾ ಶಾಲೆಗೆ ಬರುತ್ತೆ,
ಅದು ನಾವು ಆಮೇಲೆ ಒಂದು 7 ದಿನ ತನಕ ನೋಡ್ತೀವಿ. 7 ದಿನದ ತನಕ ಯಾವಾಗ ಮಗು ಸ್ಕೂಲಿಗೆ ಬರಲ್ಲ, ನಾವು ಫೋನ್ ಮಾಡೋದು ಅಥವಾ ಮನೆ ಹತ್ರ ಹೋಗೋ ಭೇಟಿ ಮಾಡಿದಾಗ ನಮ್ಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೆ. ಹಾಗಾಗಿ ನಿಮಗೆ ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡಿ, ಮುದ್ದು ಮಾಡಿ, ಅವ್ರಿಗೆ ಏನೇನು ಬೇಕು ಸೌಕರ್ಯಗಳೆಲ್ಲ ಕೊಡಿ. ಆದರೆ ತುಂಬ ಎಚ್ಚರಿಕೆಯಿಂದ ಮಕ್ಕಳನ್ನ ಬೆಳೆಸಬೇಕಾಗುತ್ತೆ. ನೀವು ಅವ್ರಿಗೆ ಎಷ್ಟು ಪ್ರೀತಿ ವಿಶ್ವಾಸವನ್ನ ಕೊಡ್ತೀರೋ ಮಕ್ಕಳು ಅವರು ನಿಮಗೆ ಬೆಳೆದ ನಂತರ ಅಷ್ಟನ್ನೇ ಕೊಡ್ತಾರೆ. ಮತ್ತು ಆ ಮಗು ಸ್ಕೂಲ್ಗೆ ಕರೆಕ್ಟಾಗಿ ಹೋಗ್ತಿದ್ಯಾ ಅನ್ನೋದನ್ನ ನೀವು ಇದು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಥರ ಪೋಷಕರ ಸಭೆಯನ್ನ ಕರೆದಾಗ ಮಾತ್ರ ನೀವು ಬರ್ತಕ್ಕಂಥದ್ದಲ್ಲ, ಕಡೆ ಪಕ್ಷ ವಾರಕ್ಕೆ, ಈಗ ಮನೆಯಲ್ಲಿ ಇದ್ದಿರ್ತೀರ, ಒಂದಿನ ಒಂದು 1/2 ಅವರ್ ನಿಮ್ಮ ಫ್ಯಾಕ್ಟ್ರಿಗೋ ಅಥವಾ ಗವರ್ಮೆಂಟ್ಸ್ಗೋ ಏನಾದ್ರು ಒಂಚೂರು ಹೇಳ್ಕೊಂಡು ಮಾಡ್ಬೋದು. ಅಟ್ಲೀಸ್ಟ್ 15 ದಿನ ಏನು ಬೇಡವಾ, ಬೆಳಿಗ್ಗೆ ನಾವು 10 ಗಂಟೆಗೆ ಶಾಲೆ ಓಪನ್ ಮಾಡಿದ್ರೆ 4:30 ತನಕನೂ ಕೂಡ ಶಾಲೆ ಇರುತ್ತೆ. ಯಾವಾಗ ಬಿಡುವಿನ ವೇಳೆನಲ್ಲಿ ಬಂದು ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿಗೆ ಓದ್ತಾರೆ. ಆಮೇಲೆ ನೀವೇನು ಅನ್ಕೊಂಡಿರ್ತೀರಾ ಅಂತಂದ್ರೆ ಮಕ್ಕಳು ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ರೆ ಓದ್ಬಿಡ್ತಾರೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇರ್ತಾರೆ. ನೋಡೋದಕ್ಕೆ ಈಗ ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ, ಈಗ ನನ್ನ ಮಕ್ಕಳು ನಮಗೆ ಗ್ರೇಟ್ ಇರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ಆದರೆ ಅದನ್ನ ಕೂಲಂಕುಷವಾಗಿ ನೀವು ವಿಮರ್ಶೆ ಮಾಡ್ತಾ ಹೋಗ್ಬೇಕು. ಅಟ್ಲೀಸ್ಟ್ ನೀವು ಹೇಳ್ಬೋದು. ಆಮೇಲೆ ಸಾಮಾನ್ಯವಾಗೆಲ್ಲ ಎಜುಕೇಟೆಡ್ ಪೇರೆಂಟ್ಸ್ ಇರ್ತೀರ, ತುಂಬಾ ನಾಲೆಡ್ಜ್ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಕನ್ನಡ, ಇಂಗ್ಲೀಷು ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡೋದು ಕಳೆಯೋದು ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಪರಿಕಲ್ಪನೆಗಳಿರುತ್ತೆ. ನಿಮ್ಮ ಮಗು ಕುಂತಾಗ ನೀವು ಕೇಳಬೇಕು. ನೀವು ಕೇಳ್ತಾ ಹೋದ್ರೆ ಮಗು ಹೇಳ್ತಾ ಹೋಗುತ್ತೆ. ಏನಂತಂದ್ರೆ ಯಾವ ಸಬ್ಜೆಕ್ಟು, ಏನು ಓದಿದ್ದಾರೆ, ಮಾಡಿದ್ದಾರೆ, ಅದನ್ನೆಲ್ಲ ನೀವು ಕೇಳ್ತಾ ಹೋದ್ರೆ ಆಮೇಲೆ ನೀವು ಕೂಡ ಅಷ್ಟೇ. ಮುಖ್ಯವಾಗಿ ಕೋವಿಡ್ ಬಂದ ನಂತರ ಏನು ಮಕ್ಕಳಲ್ಲಿ ಜಾಸ್ತಿ ಇದಾಗಿದೆ ಅಂತಂದ್ರೆ ಮೊಬೈಲ್ ಹಾವಳಿ. ಮೊಬೈಲ್ನ ಬಳಕೆ ಮಾಡಬೇಡಿ ಅಂತಲೇ ನಾವು ಹೇಳೋಣ. ಯಾಕೆ ಅಂತಂದ್ರೆ ನಾವು ನಿಮ್ಮನ್ನ ತ್ವರಿತವಾಗಿ ತುಂಬಾ ಬೇಗ ಏನೋ ಒಂದು ಮೆಸೇಜ್ ಆಗಬೇಕು, ಏನೋ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ನಾವು ಮೊಬೈಲ್ನಲ್ಲಿ ಮಕ್ಕಳ ಗುಂಪುಗಳನ್ನ ಮಾಡಿರ್ತೀವಿ. ಆಮೇಲೆ ಪಾಠಕ್ಕೆ ಸಂಬಂಧಿಸಿದಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ಮತ್ತೆ ಒಂದಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಅಂಥದ್ದನ್ನ ಸಮಯದಲ್ಲಿ ಮಕ್ಕಳ ಜೊತೆ ನೀವೇ ಅದನ್ನ ಶೇರ್ ಮಾಡಿಕೊಂಡು ನೋಡಿ. ಅದನ್ನ ಬಿಟ್ಬಿಟ್ಟು ಪರ್ಸನಲ್ ಆಗಿ ಅವ್ರಿಗೆ ಮೊಬೈಲ್ಗಳನ್ನ ಕೊಟ್ಬಿಟ್ಟು ಅವ್ರು ಏನ್ ಮಾಡಿದ್ರೆ ಅಂತಂದ್ರೆ ಅವ್ರು ಅದರಲ್ಲಿ ಬೇರೆ ಬೇರೆ ಇದರಲ್ಲಿ ಗೇಮ್ಸ್ ನೋಡೋದಾಗ್ಬೋದು, ಮೂವಿ ನೋಡೋದಾಗ್ಬೋದು ತೊಡಕೊಳ್ತಾರೆ. ಹಾಗಾಗಿ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಟೀಚರ್ಸು ನೋಟ್ಸ್ನ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲಲ್ಲಿ ಕೊಡೋದು. ಅದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಏನೋ ಪ್ರಾರಂಭದಲ್ಲಿ ಏನಾದರೂ ಕೂಡ ಒಂದಷ್ಟು ಸಲಹೆ ಹೇಳ್ಬೋದು ಬಿಟ್ರೆ ಎಲ್ಲ ಟೀಚರ್ಸ್ ಕೂಡ ಅವರ ಸಬ್ಜೆಕ್ಟ್ ನೋಟ್ಸ್ನ ಬೋರ್ಡ್ ಮೇಲೆ ಬರ್ಸ್ತಾರೆ ಅಥವಾ ಡಿಕ್ಟೇಟ್ ಮಾಡ್ತಾರೆ. ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಸುಳ್ಳು ಹೇಳ್ತಾರೆ. ಅದು ಹೋದ ವರ್ಷನೂ ಕೂಡ ನಮ್ಮ ಗಮನಕ್ಕೆ ಬಂತು. ನನಗೆ ಮಿಸ್ ಅದು ಕಳಿಸ್ತಾರೆ ಅಂತೆಲ್ಲ ಎಕ್ಸ್ಟರ್ನಲ್ ನಾಲೆಡ್ಜ್ ಅಂದ್ರೆ ಅವರು ಚೆನ್ನಾಗಿ ವಿಷಯ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅವರು ನಾವು ಕಳಿಸ್ಬೋದೇ ಹೊರತು ಇನ್ನ ಪಠ್ಯದಲ್ಲಿ ಪ್ರತಿನಿತ್ಯ ನಾವೇನು ಪಾಠ ಮಾಡ್ತೀವಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ ಇಲ್ಲೇ ಡಿಕ್ಟೇಟ್ ಮಾಡಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಮೊಬೈಲ್ ಕೊಡೋದು ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಏನಾದರೂ ನಾವೇ ಹೇಳಿದ್ರೆ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮೆದುರಿಗೆ ಅದನ್ನ ನೋಡಿಕೊಂಡು ಆ ಪಾಠಕ್ಕೆ ಸಂಬಂಧಿಸಿದ ಏನಾದರೂ ತಿಳ್ಕೊಳ್ಳಿ. ಈ ವಿಷಯದಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಇನ್ನ ಕೆಲವೇ ಈ ತಿಂಗಳ ಕಡೆಯಲ್ಲಿ ನಾವು ಈಗಾಗಲೇ ಸ್ಪೆಷಲ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸ್ಪೆಷಲ್ ಕ್ಲಾಸ್ ಅಂತಂದ್ರೆ 9 ಗಂಟೆ. ನೀವು ಯೋಚನೆ ಮಾಡಬೇಕು, ನಮ್ಮ ಶಾಲೆಗೆ ಮಗು 9 ಗಂಟೆಗೆ ಬಂತು ಅಂತಂದ್ರೆ ಸಾಯಂಕಾಲ 5 ಗಂಟೆವರೆಗೂ ಇರುತ್ತೆ. ನಾವು ಮಕ್ಕಳಿಗೆ ಎಷ್ಟು ಹೇಳ್ತೀವಿ, ನೀವು ಮನೆಯಲ್ಲಿ ಏನ್ ಮಾಡಿರ್ತಾರಲ್ಲ ಆ ತಿಂಡಿಯನ್ನ ಅಥವಾ ಊಟವನ್ನ ತಿನ್ಕೊಂಡು ಬಂದ್ರಿ ಅಂತಂದ್ರೆ ಖಾಲಿ ಹೊಟ್ಟೆನಲ್ಲಿ ಬಂದಿರ್ತಾರೆ. ಇನ್ನ ನಾವು ಸ್ಪೆಷಲ್ ಕ್ಲಾಸ್ ತಗೋದಕ್ಕಿಂತ ಮುಂಚೆ ಅಥವಾ ಪ್ರೇಯರ್ ಹಾಲಿನಲ್ಲೇ ತಲೆ ಸುತ್ತಿ ಮಗು ಬೀಳ್ತಾರೆ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಬಿಡಿನಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ತಿಂಡಿ ಮಾಡ್ತಿರೋ ಗೊತ್ತಿರಲ್ಲ. ಆದ್ರಿಂದ ದಯಮಾಡಿ 1 ವರ್ಷ ನಿಮ್ಮ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಾದ್ರೂ ಸರಿ, ಕೆಲವು ಮನೆಯಲ್ಲಿ ಪುರುಷರೇ ಅಡುಗೆ ಮಾಡ್ಬೋದು, ಅದು ತಪ್ಪು ಅಂತ ನಾನೇನು ಹೇಳೋದಿಲ್ಲ. ಏನಾದ್ರೂ ಕೂಡ ನಿಮ್ಮ ಮಗುವಿಗೆ ಏನಾದ್ರೂ ಒಂದಿಷ್ಟು ತಿಂಡಿ ಅಡುಗೆಯನ್ನ ಮಾಡ್ಕೊಟ್ಬಿಟ್ಟು ಹೋಗಿ ಅದನ್ನ ತಿನ್ಕೊಂಡು ಬಂದ್ರೆ ಮಧ್ಯಾಹ್ನ ನಮ್ಮ ಶಾಲೆನಲ್ಲೇ ಬಿಸಿ ಊಟವನ್ನ ಕೊಡ್ತೀವಿ, ಆಮೇಲೆ ಹಾಲು ಕೊಡ್ತೀವಿ. ಅದನ್ನ ತಿನ್ನೋದ್ರಿಂದ ಒಂದಷ್ಟು ಶಕ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಯಾವಾಗ ಮಗು ಖಾಲಿ ಹೊಟ್ಟೆನಲ್ಲಿ ಬರುತ್ತಲ್ಲ, ಒಂದು 2 ಅವರ್ಸ್ಗೆ ಏನಾಗುತ್ತೆ ಅಂತಂದ್ರೆ ಬ್ರೈನ್ ವರ್ಕ್ ಆಗಲ್ಲ. ನಮ್ಮ ಸೈನ್ಸ್ ಅಲ್ಲೂ ಏನ್ ಹೇಳ್ತೀವಿ ಅಂತಂದ್ರೆ ಬ್ರೈನ್ ವರ್ಕ್ ಮಾಡಬೇಕು ಅಂದ್ರೆ ಬ್ಲಡ್ ಸಪ್ಲೈ ಆಗಬೇಕು. ಬ್ಲಡ್ ಸಪ್ಲೈ ಆಗಬೇಕು ಅಂತಂದ್ರೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಫುಡ್ ಅಂತಂದ್ರೆ ನಾವು ತಿಂಡಿಯನ್ನ, ಆಹಾರವನ್ನ ತಗೊಳ್ಳೋದು. ಹಾಗಾಗಿ ಯಾರು ಕೂಡ ಖಾಲಿ ಹೊಟ್ಟೆನಲ್ಲಿ ನಿಮ್ಮ ಮಗು ಬರ್ದಲೇ ಇರೋ ಹಾಗೆ ದಯಮಾಡಿ ಪೋಷಕರೆಲ್ಲರೂ ಕೂಡ ನೀವು ಗಮನವನ್ನ ಕೊಡಬೇಕು. ಆಮೇಲೆ ಇದೊಂದು ವರ್ಷ, ಯಾಕೆಂತಂದ್ರೆ ಒಂದು ಸಾಧನೆ ಮಾಡ್ಬೇಕು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವಮಾನವನ್ನ ಮುಡುಪಾಗಿಟ್ಟಿರ್ತಾನೆ. ಈ ನಿಮ್ಮ ಮಕ್ಕಳಿಗೋಸ್ಕರ ಇದೊಂದು ವರ್ಷವನ್ನ ತ್ಯಾಗ ಮಾಡಿ. ಅವ್ನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಕುತ್ಕೊಳ್ತಾನ, ನಿಂತ್ಕೊಳ್ತಾನ, ಸರಿಯಾಗಿ ಊಟ ಕೊಡೋದು, ತಿಂಡಿ ಕೊಡೋದು, ಇವೆಲ್ಲವನ್ನ ನಿಮ್ಮ ಮಕ್ಕಳಿಗೆ ಇದು ಮಾಡಿದ್ರೆ ಖಂಡಿತವಾಗಿಯೂ ಆ ಮಗು ಯಾವಾಗ ಮಗು ಭಯ ಬರುತ್ತೆ ಅಂತಂದ್ರೆ ನಾವು ಶಾಲೆನಲ್ಲಿ ಇದ್ದಷ್ಟು ಟೈಮು ನಾವು ಮಕ್ಕಳನ್ನ ಕೇರ್ ಮಾಡ್ತೀವಿ. ಅದನ್ನ ಹೊರತುಪಡಿಸಿದ್ರೆ ಉಳಿದಿಲ್ಲ ಟೈಮು ಮಕ್ಕಳು ನಿಮ್ಮ ಜೊತೆನಲ್ಲೇ ಇರುತ್ತೆ. ಹಾಗಾಗಿ ಆ ಮಗುವಿನ
ಆಗ್ತಾರೆ. ಒಂದಿನ ನೋಡಿ, 2 ದಿನ ನೋಡಿ, ತೀರಾ ಹುಷಾರಿಲ್ಲ ಅನಿವಾರ್ಯ ಅಂತಂದ್ರೆ ಅವ್ರಿಗೆ ನಾವು ಲೀವ್ ಕೊಡ್ತೀವಿ, ಓಕೆ. ಆದಾಗ್ಯೂ ಕೂಡ ಮಗು ಹೋಗ್ಲಿಲ್ಲ ಅಂದ್ರೆ ನೀವೇ ಕೇಳ್ಬೇಕು, ಯಾಕೆ ಹೋಗ್ತಿಲ್ಲ, ಏನ್ ಸಮಸ್ಯೆ ಅಂತ ಕೇಳಿ ನೀವು ಅವನ್ನ ಕರ್ಕೊಂಡ್ಬಂದ್ರೆ ನಾವು ಖಂಡಿತವಾಗಿಯೂ ಕೂಡ ಏನ್ ಸಮಸ್ಯೆ ಅಂತ ವಿಚಾರಣೆ ಮಾಡಿ ಅವನ ಒಂದು ಸರಿದಾರಿಗೆ ತರ್ತೀವಿ. ನೀವೇ ನಾವು ಶಾಲೆಗೆ ಸೇರಿಸ್ಬಿಟ್ಟಿದ್ದೀವಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ನೀವು ಕೈ ಚೆಲ್ಲಿ ಕುಳಿತರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಪೋಷಕರ ಜವಾಬ್ದಾರಿ ತುಂಬಾ ಇದೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇದೊಂದು ವರ್ಷವನ್ನ ನಿಮ್ಮ ಮಕ್ಕಳಿಗೋಸ್ಕರ ಮೀಸಲಿಟ್ಟು, ಆಮೇಲೆ ಮನೆಯಲ್ಲೂ ಕೂಡ ಅಷ್ಟೇ, ಟಿವಿ ಇವಾಗೆಲ್ಲ ದೊಡ್ಡ ದೊಡ್ಡ ಸ್ಕ್ರೀನ್ ಟಿವಿ ಇಟ್ಕೊಂಡಿರ್ತೀರಾ, ನೀವೇನ್ ಮಾಡ್ತೀರಾ ಅಂತಂದ್ರೆ ಒಂದು ಸೀರಿಯಲ್, ಪಿಕ್ಚರ್, ಕ್ರಿಕೆಟ್ ಆಗಿ ನೋಡ್ತೀರಾ. ಮಕ್ಕಳು ಈಗ ಸಾಮಾನ್ಯವಾಗಿ ರೂರಲ್ ಸೈಡು ಏನು ತುಂಬಾ ದೊಡ್ಡ ಮನೆಗಳು ಅಥವಾ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಕೋಣೆ ಇರೋದಿಲ್ಲ. ಅದೇ ಒಂದು ಹಾಲಲ್ಲಿ ಟಿವಿ ಹಾಕೊಂಡಿರ್ತೀರಾ, ಆ ಮಗು ಎಲ್ಲೇ ಓದ್ಕೊಂತ ಕೂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಮೈಂಡ್ ಆಸಿಲೇಟ್ ಆಗುತ್ತೆ. ಹಾಗಾಗಿ ಒಂದು ವರ್ಷ ನೀವು ನೋಡಲೇಬೇಡಿ. ಈ ತರ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನಡೆಸಕ್ಕಂಥ ದಿನಚರಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು 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 ಗಮನವನ್ನ ನೀವು ಕೊಡಬೇಕಾಗುತ್ತೆ. ಇನ್ನ ಮಕ್ಕಳು ಕೂಡ ಅಷ್ಟೇ, ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರು ಏನ್ ಹೇಳ್ತಾರಲ್ಲ ಆ ಎಲ್ಲ ಮಾತುಗಳನ್ನ ಕೇಳ್ಕೊಂಡು ಸರಿಯಾದ ಟೈಮ್ಗೆ ಸರಿಯಾಗಿ ನಮ್ಮ ಶಾಲೆಗೆ ಬಂದು ಎಲ್ಲ ಶಿಕ್ಷಕರು ಏನಂತಂದ್ರೆ ಬರೀ ನಾವು ಹೇಳೋದಷ್ಟೇ ಅಲ್ಲ, ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಟೀಚರು ಪಾಠ ಮಾಡ್ತಾ ಇದ್ದಾರೆ ಅಂತಂದ್ರೆ ಫಸ್ಟ್ ಅವ್ರನ್ನ ಅಬ್ಸರ್ವ್ ಮಾಡಬೇಕು. ಅವರ ಮುಖ ಇಟ್ಟು ಮುಖ ನೋಡ್ಕೊಂಡು ಕಿವಿಗಳಿಗೆ ನೀವು ಕೆಲಸವನ್ನ ಕೊಡಬೇಕು. ಆಮೇಲೆ ಬಹಳ ಜನ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಹುಡುಗ ಅಥವಾ ಹುಡುಗಿ ಬರೆಯುತ್ತೆ. ಯಾಕೆ ಬರೆಯುತ್ತೆ? ನಾನು ಮೊದಲಿಂದ ಅದೇ ಹೇಳ್ತಿರೋದು, ಎಲ್ಲಾ ಟೀಚರ್ಸ್ ನೋಟ್ಸ್ನ ಇಲ್ಲೇ ಬರ್ಸೋದ್ರಿಂದ ನೀವು ಮನೆಯಲ್ಲಿ ನೋಟ್ಸ್ ಬರೆಯೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲಿ ಕೊಡೋದೇನಿದ್ರು ಕೂಡ ಹೋಮ್ವರ್ಕ್. ಆಮೇಲೆ ಪ್ರಾಜೆಕ್ಟ್ ಅಂತಂದ್ರೆ FA1 ಅಂತಂದ್ರೆ 2 ತಿಂಗಳಿಗೆ 2 ಪ್ರಾಜೆಕ್ಟ್ ಕೊಡ್ತೀವಿ, 2 ತಿಂಗಳಿಗೆ 2 ಪ್ರಾಜೆಕ್ಟ್ ಕೊಡ್ತೀವಿ. ಆ ಮನಸ್ಸು ಮಾಡಿದ್ರೆ ಆ ಪ್ರಾಜೆಕ್ಟ್ ನ ಮಕ್ಕಳು ಲೀಜರ್ ಟೈಮಲ್ಲಿ ಇಲ್ಲೇ ಬಂದ್ಬಿಡ್ತಾರೆ. ಇನ್ನು ಮ್ಯಾಥಮೆಟಿಕ್ಸ್ ನಲ್ಲಿ ಮಾತ್ರ ತುಂಬಾ ವರ್ಕ್ ಮಾಡೋದಿರುತ್ತೆ, ಮತ್ತೆ ಸೈನ್ಸ್ ನಲ್ಲಿ ಡಯಾಗ್ರಾಮ್ಸ್ ಬಿಡಿಸೋದಿರುತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ ರೈಟಿಂಗ್ ವರ್ಕ್ ಮಾಡ್ಕೊಂಡೆ ಅವ್ರು ಅದನ್ನ ಮನನ ಮಾಡ್ಕೊಂತ ಬರ್ಬೇಕು. ಅದು ಬಾಹೆಟ್ ಮೆಥಡ್ ಅವ್ರಿಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದು. ಆಮೇಲೆ ಕೆಲವು ಮಕ್ಕಳಿಗೆ ಬೆಳಗಿನ ಜಾವ ಎದಳಿ ಅಂತ ಹೇಳ್ತೀವಿ, ಬಟ್ ಕೆಲವು ಮಕ್ಕಳು ಅನಾರೋಗ್ಯವಾಗಿರ್ತಾರೆ, ಕೆಲವು ಮಕ್ಕಳಿಗೆ ಬೆಳಗ್ಗೆ ಎದ್ರೆ ಬೇರೆ ಬೇರೆ ಸಮಸ್ಯೆನೂ ಬರ್ಬೋದು. ಅಂತ ಮಕ್ಕಳು ಸಾಯಂಕಾಲದ ಓದಿ, ನೈಟ್ ಓದಿ. ನಾವೆಲ್ಲ ಶಿಕ್ಷಕರು ಕೂಡ ಒಂದು ಅಭ್ಯಾಸ ವೇಳಾಪಟ್ಟಿಯನ್ನು ಹಾಕೊಂಡಿರ್ತೀವಿ. ಈಗಲೂ ಕೂಡ ಕ್ಲಾಸ್ ಟೀಚರ್ ಅದರ ವ್ಯವಸ್ಥೆಯನ್ನ ಮಾಡ್ತಾರೆ. ಮನೆಯಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಜಾಗವನ್ನ ಮಾಡ್ಕೊಳ್ಳಿ. ಈಗ ನಾವಿಂಗೆ ಊಟ ಮಾಡೋದಕ್ಕೆ ಅಡುಗೆ ಮನೆ, ಸ್ನಾನ ಮಾಡೋದಕ್ಕೆ ಸ್ನಾನದ ಮನೆ ಸೇರಿ ಇಟ್ಕೊಂಡಿರ್ತೀವಲ್ಲ, ಈ ಒಂದು ಇದನ್ನ ಹಾಕೊಂಡು ಅಲ್ಲಿ ನಿಮ್ ಹಿಂದೆ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಳ್ಳಿ. ಮತ್ತೆ ಅವತ್ತು ಬರ್ತಿದ್ದಂಗೆ ಶಾಲೆಯಿಂದ ಹೋಗ್ತಿದ್ದಂಗೆ ಕ್ಲೀನ್ ಆಗಿ ಎಷ್ಟೋ ಜನ ನೋಡ್ತೀವಿ, ನಾವಿನ್ನ ಕಾಂಪೌಂಡ್ ದಾಟಿ ಹೋಗೇ ಇರಲ್ಲ, ಅದೇ ಯೂನಿಫಾರ್ಮ್ ಅಲ್ಲಿ ಏನು ಗಾಡಿ ಓಡಿಸ್ಕೊಂಡ್ ಬರೋದು ಅಥವಾ ಇನ್ನೇನೋ ಕೆಲಸಕ್ಕೆ ಹೋಗೋದು ಎಲ್ಲ ಮಾಡ್ತೀವಿ. ಅದೆಲ್ಲ ಯಾಕೆ ಅಂತಂದ್ರೆ ಶಿಸ್ತು. ಎಲ್ಲಿ ನಾವು ಶಿಸ್ತು ಬೆಳೆಸ್ಕೊಳ್ತೀವೋ ವಿದ್ಯೆ ತಾನಾಗೆ ಬರುತ್ತೆ. ಎಲ್ಲಿ ಅಶಿಸ್ತು ಮತ್ತು ಅಭಿನಯ ಇರುತ್ತೋ ಅಲ್ಲಿ ಖಂಡಿತ ಕೂಡ ವಿದ್ಯೆ ಒಲಿಯೋದಿಲ್ಲ. ಹೋಗಿ ಕ್ಲೀನಾಗಿ ಯೂನಿಫಾರ್ಮ್ ಎಲ್ಲ ಇದು ಮಾಡ್ಕೊಬೇಕು. ಈಗ ಏನು ಇದು ಟ್ರ್ಯಾಕ್ ಸೂಟ್ ಬೇರೆ ಇರುತ್ತೆ. ಹಾಗಾಗಿ ಏನು ಡೈಲಿ ವೇರ್ ಬಟ್ಟೆ ಇರುತ್ತಲ್ಲ ಹಾಕೊಂಡು ಕೈತಮುಖ ತೊಡ್ಕೊಂಡು ಸ್ವಲ್ಪ ಆಟ ಗೀಟ ಆಡ್ಕೊಂಡು ದೇವರಿಗೆ ಕೈ ಮುಗಿದು ನೀವು ಏನು ಮಾಡಬೇಕು ಅಂತಂದರೆ ಓದೋದಕ್ಕೆ ಪ್ರಾರಂಭ ಮಾಡಬೇಕು. ಬೆಳಗ್ಗೆ 2 ಸಬ್ಜೆಕ್ಟ್ ಇಟ್ಕೊಳ್ಳಿ, ಮತ್ತೆ ಸಾಯಂಕಾಲ 2 ಸಬ್ಜೆಕ್ಟ್ ಇಟ್ಕೊಳ್ಳಿ, ಮತ್ತೆ ಆಲ್ಟರ್ನೇಟ್ ಹಾಗೆ ಮಾಡ್ಕೊಳ್ಳಿ. ನಾನು ಹೇಳೋದೇನು ಅಂತಂದ್ರೆ ಒಂದು ಸಬ್ಜೆಕ್ಟ್ಗೆ 1 ಅವರ್, ಈಗ ಮ್ಯಾಥ್ಸ್ಗೆ 1 ಅವರ್, ಇಂಗ್ಲೀಷ್ಗೆ 1 ಅವರ್ ಇಟ್ಕೊಂಡು ಆ ಸಬ್ಜೆಕ್ಟ್ ಒಳಗಡೆ ಏನು ಕ್ರಮ ಹಾಕೊಳ್ಳಿ. ಇಂಗ್ಲೀಷ್ ತಗೊಂಡ್ರೆ ಗ್ರಾಮರ್ ತಗೊಳ್ಳೋದು, ಲೆಟರ್ ರೈಟಿಂಗ್ ತಗೊಳ್ಳೋದು, ಸೈನ್ಸ್ ತಗೊಂಡ್ರೆ ಏನೋ ಚಿತ್ರಗಳನ್ನೇ ಒಂದ್ಸತಿ ಬರೆಯೋದು, ನಿಯಮಗಳನ್ನೇ ಒಂದಿನ ಬರೆಯೋದು, ಸಮೀಕರಣ, ಈ ಥರ ಪ್ಲಾನಿಂಗ್ ಒಂದು ಸುಂದರವಾಗಿರ್ತಕ್ಕಂಥ ಮನೆಯನ್ನ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಇಂದ ನಿಮಗೆ ಪ್ಲಾನಿಂಗ್ ಚೆನ್ನಾಗಿದ್ದಷ್ಟು ಕೂಡ ಮನೆ ಹೇಗೆ ಚೆನ್ನಾಗಿ ಬರುತ್ತೋ ಅದೇ ತರ ನೀವು ಸುಂದರವಾಗಿರ್ತಕ್ಕಂಥ ಭವಿಷ್ಯ ನೋಡಿ. ಈಗ ನಮ್ಮ ಮಕ್ಕಳುಗಳು ಆಕ್ಸ್ಫರ್ಡ್ ಜೈನ್ ಕಾಲೇಜ್ ಹೋಗ್ತಿದ್ದಾರೆ. ಆಮೇಲೆ ಶೇಷಾದ್ರಿಪುರಂ ಕಾಲೇಜು ಅಂತಕ್ಕಂಥದ್ದು ತುಮಕೂರಿನ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಒಂದಾಗಿದೆ. ಅಂತ ಒಂದು ಶಾಲೆಗೆ ನಮ್ಮ ಮಕ್ಕಳು ಹೋಗಿ ಸೇರ್ಕೊಳ್ತಾ ಇದ್ದಾರೆ ಅಂತಂದ್ರೆ ಆ ಪೇರೆಂಟ್ಸ್ಗಿಂತ ಹೆಚ್ಚಿನ ಖುಷಿ ನಮ್ಗೆ ಆಗುತ್ತೆ. ಹಾಗಾಗಿ ನೀವು ಕೂಡ ಅಷ್ಟೇ, ಜೀವನದಲ್ಲಿ ಸಿಗ್ತಕ್ಕಂಥದ್ದು ಒಂದೇ ಒಂದು ಅವಕಾಶ. ಆ ಅವಕಾಶವನ್ನ ನೀವು ಬಳಕೆ ಮಾಡ್ಕೋಬೇಕು ಅಂತಂದ್ರೆ SSLC, ಈಗ ನೀವು ಎಷ್ಟೇ ದೊಡ್ಡ ಹುದ್ದೆಗೆ ಹೋಗಿ ಅಲ್ಲಿ ಕೇಳೋದು SSLC ಮಾರ್ಕ್ಸ್ ಕಾರ್ಡ್. ನಾವು ಏನೋ MSc ಮಾಡ್ಕೊಂಡಿರಲಿ, MEd ಮಾಡ್ಕೊಂಡಿರಲಿ, ಇನ್ನ ಬೇರೆ ಬೇರೆ ಡಿಗ್ರಿಗಳನ್ನ ಪಡ್ಕೊಂಡು ಅಂದ್ರೆ